ಬೆಂಗಳೂರಿನ ಜನರಿಗೆ ಬಿಬಿಎಂಪಿ ಶಾಕ್ ಕೊಡೋಕೆ ಮುಂದಾಗಿದೆ. ಮನೆ ಮನೆ ಕಸ ಸಂಗ್ರಹಕ್ಕೆ ಶುಲ್ಕ ವಸೂಲಿಗೆ ಪಾಲಿಕೆ ಚಿಂತನೆ ನಡೆಸಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಹೋಟೆಲ್, ಅಪಾರ್ಟ್ಮೆಂಟ್, ಕಮರ್ಷಿಯಲ್ಗಳಿಗೆ ಸೆಸ್ ಹಾಕ್ತಿರೋದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಬೆಂಗಳೂರು ಮಂದಿಗೆ ಬಿಬಿಎಂಪಿಯಿಂದ ಬಿಗ್ ಶಾಕ್. ಕಸ ಸಂಗ್ರಹಣೆಗೆ ಶುಲ್ಕ ವಸೂಲಿ, ಸರ್ಕಾರಕ್ಕೆ ಪಾಲಿಕೆ ಪ್ರಸ್ತಾವನೆ. ಬೆಂಗಳೂರಿನ ಜನರಿಗೆ ಪಾಲಿಕೆ ಬಿಗ್ ಶಾಕ್ ಕೊಡ್ತಿದೆ. ಮನೆ ಮನೆ ಕಸ ಸಂಗ್ರಹಕ್ಕೆ ಶುಲ್ಕ ವಸೂಲಿಗೆ ಬಿಬಿಎಂಪಿ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಘಟಕ ನಿಗಮ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಕಸ ಶುಲ್ಕವನ್ನ ಆಸ್ತಿ ತೆರಿಗೆಯಲ್ಲೇ ವಸೂಲಿ ಮಾಡುವುದಾಗಿ ಹೇಳಲಾಗ್ತಿದೆ. ಮಾಸಿಕವಾಗಿ ಮನೆಗಳಿಗೆ 200 ಮತ್ತು ಹೋಟೆಲ್, ವಾಣಿಜ್ಯಗಳಿಗೆ 400 ವಿಧಿಸೋ ಬಗ್ಗೆ ಚಿಂತನೆ ನಡೀತಾ ಇದೆ. ತ್ಯಾಜ್ಯ ವಿಲೇವಾರಿಗೆ ಬಿಬಿಎಂಪಿ ಟೆಂಡರ್ ಕರೆದದ್ದು ಹೊಸ ವ್ಯವಸ್ಥೆಯೊಂದಿಗೆ ತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಮಾಡಲು ಪ್ಲಾನ್ ಮಾಡಲಾಗ್ತಿದೆ. ಇನ್ನು ಈ ವಿಷಯಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯಿಸಿ, ಸದ್ಯಕ್ಕೆ ನಾವು ಈಗ ಹೋಟೆಲ್, ಅಪಾರ್ಟ್ಮೆಂಟ್ ಮತ್ತು ಕಮರ್ಷಿಯಲ್ಗಳಿಗೆ ಕಸದ ಸೆಸ್ ಹಾಕಲಾಗ್ತಿದೆ. ಈಗಾಗಲೇ ಬಲ್ಕ್ ಕಸ ಸಂಗ್ರಹಕ್ಕೆ ಸೆಸ್ ಹಾಕಲಾಗ್ತಿದೆ. ಅವರು ಕಸ ವಿಲೇವಾರಿಗೆ ಅವರೇ ವ್ಯವಸ್ಥೆ ಮಾಡಿಕೊಳ್ಬೇಕು. ಆದರೆ ನಾವೇ ಕಸ ಸಂಗ್ರಹ ಮಾಡ್ತಿರೋದು ಹೊರೆಯಾಗ್ತಿದೆ. ಅದರಿಂದ ಈಗ 6% ಇದ್ದ ಸೆಸ್ 12% ಮಾಡಿದ್ದೀವಿ. ಅವರು ಎಲ್ಲಿ ತನಕ ತಾವೇ ಕಸ ವಿಲೇವಾರಿ ಮಾಡೋ ವ್ಯವಸ್ಥೆ ಮಾಡಲ್ಲ, ಅಲ್ಲಿ ತನಕ ಸೆಸ್ ಇರುತ್ತೆ. ನಮ್ಮ ಲೋಡರ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಸ ತುಂಬಿಸ್ತಿದ್ದಾರೆ. ಈ ಬಗ್ಗೆ ವರ್ಷದ ಹಿಂದೆಯೇ ನೋಟಿಸ್ ನೀಡಿದ್ವಿ. ಈಗ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆ ಬಲ್ಕ್ ಕಸಕ್ಕೆ 12% ಸೆಸ್ ಹಾಕಲು ಹೊರಟಿದ್ದೀವಿ ಅಂತ ಹೇಳಿದ್ದಾರೆ. ಜನರು ನಡುವೆ ಸುಮಾರು ಅನೌಪಚಾರಿಕ ಹಣ ಏನು ಬಿಬಿಎಂಪಿಗೆ ಬರಬೇಕಾಗಿದೆ, ಅನೌಪಚಾರಿಕವಾಗಿ ಅವರು ತಗೊಳ್ತಾ ಇದ್ದಾರೆ. ಹೀಗಾಗಿ ನಾವು ಅವ್ರ ಮೇಲೆ ಕಡಿವಾಣ ಹಾಕಿಬಿಟ್ಟು ನೀವು ಡಿಕ್ಲೇರ್ ಮಾಡಿಕೊಂಡು ನೀವು ಏನೇನು ವ್ಯವಸ್ಥೆ ಮಾಡಿದ್ರಿ ತೋರಿಸಿ. ವ್ಯವಸ್ಥೆ ಮಾಡಿಲ್ಲ ಅಂದರೆ ಡಬಲ್ ದ ಪೆನಾಲ್ಟಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ನಲ್ಲಿ ಅವರಿಗೆ ಬಲ್ಕ್ ಜನರೇಟರ್ಗೆ 1 kg ಎಷ್ಟು ಫಿಕ್ಸ್ ಮಾಡಬೇಕು ಹಣ ಏನಿದೆ ಅದಕ್ಕೆ ಡಬಲ್ ತೊಗೊಂಡು ನಾವೇ ಮಾಡಿ ತೊಗೊಂಡು ಹೋಗ್ತೀವಿ. ಮುಂದೆ ನೀವು 3-4 ತಿಂಗಳೊಳಗಾಗಿ ನಿಮ್ಮದೇ ಆದ ವ್ಯವಸ್ಥೆ ಮಾಡಿಕೊಡ್ರಿ. ನಾವು ಹಾಗಾಗಿ ನಿಮ್ಮ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲ. ಸದ್ಯಕ್ಕೆ ಯಾವುದೇ ಬೇರೆ ಸಿಸ್ಟಮ್ ಇಲ್ಲ. ನೀವು ನಮ್ಮದೇ ಸಿಸ್ಟಮ್ ಬಳಸ್ತಿರುವುದರಿಂದ ನಮ್ಗೆ ದುಡ್ಡು ಕೂಡ ಕೊಡಬೇಕು. ಇದಕ್ಕಾಗಿ ಡಬಲ್ ಪೆನಾಲ್ಟಿ ಹಾಕ್ತಾ ಇದ್ದೀವಿ. ಕಸದ ವಿಲೇವಾರಿಗೆ ಈಗಾಗಲೇ ಬಿಬಿಎಂಪಿ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದೆ. ಜೊತೆಗೆ ಟ್ಯಾಕ್ಸ್ ಹಾಕ್ತಿದೆ. ಈಗ ಮನೆ ಮನೆಗೆ ಕಸ ಸಂಗ್ರಹಕ್ಕೆ ಸೆಸ್ ಹಾಕ್ತೀವಿ ಅನ್ನೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ದು ಸದ್ಯಕ್ಕೆ ಸರ್ಕಾರ ಪ್ರಸ್ತಾವನೆಯನ್ನ ಒಪ್ಪುತ್ತಾ ಬಿಬಿಎಂಪಿಯ ಮುಂದಿನ ನಿರ್ಧಾರ ಏನಾಗಿರಲಿದೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.